ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ, ಏನೇನೆಲ್ಲ ತಿರುವನ್ನು ಪಡ್ಕೋತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡೋದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸೊ ನಾನು ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ನಡೀತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ವಿವೇಕು ಐಸ್ ಕ್ರೀಮ್ ತಿಂದ್ಬಿಟ್ಟು ತುಂಬಾ ಅನ್ಹೆಲ್ತಿ ಆಗೋಗ್ಬಿಟ್ಟಿರ್ತಾನೆ. ಅವನಿಗೆ ಅಸ್ತಮ ಪ್ರಾಬ್ಲಮ್ ಇರೋದ್ರಿಂದ ಉಸಿರಾಟ ತೊಂದರೆ ಎಲ್ಲ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಗೌರಿ ರಾತ್ರಿ ಮನೇಲಿ ಯಾರೂ ಇಲ್ಲದೆ ಇದ್ರೂ ಕೂಡ, ಯಾರು ಹೆಲ್ಪು ಇಲ್ಲದೆ ಇದ್ದರೂ ಕೂಡ ಅವಳೇ ವಿವೇಕ್ನ ಕರ್ಕೊಂಡೋಗಿ, ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ದರೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡಿಸ್ಕೊಂಡು ಕರ್ಕೊಂಬಂದಿರ್ತಾಳೆ. ರಾತ್ರಿ ಮನೆ ಕರ್ಕೊಂಬಂದು ವಿವೇಕ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಡೇ ಮನೆಯವರೆಲ್ಲ ಮಂತ್ರಾಲಯಕ್ಕೆ ಹೋದವರು ಬಂದುಬಿಟ್ಟು ವಿವೇಕ್ ಈ ಥರ ಆಯಿತು ಅಂತ ವಿಷಯನ ಗೊತ್ತಾಗಿ ಎಲ್ಲರೂ ಗಾಬರಿಯಾಗಿ ಮನೆಗೆ ಬರ್ತಾರೆ. ಮನೆ ಒಳಗಡೆ ಬಂದುಬಿಟ್ಟು ಗೌರಿಗೆ ಕೇಳ್ತಾರೆ ವಿವೇಕ್ ನೋಡಬೇಕಂತ. ಅದಕ್ಕೆ ಗೌರಿ ಇದ್ಬಿಟ್ಟು ವಿವೇಕು ಮಲ್ಕೊಂಡಿದ್ದಾರೆ, ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀರಾ, ಆಮೇಲೆ ಮಾತಾಡ್ಸ್ವಂತ್ರಿ ಅಂತ ಹೇಳ್ತಾರೆ. ಆಮೇಲೆ ಮನೆಯವರೆಲ್ಲರೂ ಗೌರಿಗೆ ಸುಮಾರು ಕ್ವಶನ್ಸ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಒಂದು ದಿನ ನೀನು ವಿವೇಕ್ನ ನಿನ್ನ ಕೈಲಿ ಒಪ್ಪಿಸಿದ್ರೆ ಅವನನ್ನು ನೋಡ್ಕೊಳಕ್ಕಾಗಿಲ್ಲ, ನಿನಗೆ ಒಂದು ದಿನ ಬಿಟ್ಟು ಹೋಗಿದ್ದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿಟ್ಟಿದ್ಯಾ, ನಿನಗೆ ಒಂದು ದಿನ ನನ್ನ ಮಗನ ಸಂಪಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿತಾ ಮತ್ತು ಮನೆಯವರೆಲ್ಲರೂ ಗೌರಿಗೆ ತುಂಬಾ ಕ್ವಶನ್ ಮಾಡಿಕೊಂಡು ನಿಂತಿರ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ವಿವೇಕು ಕೆಳಗಡೆ ಇಳಿದು ಬರ್ತಾನೆ. ಸೊ ವಿವೇಕ್ ಬಂದಮೇಲೆ ಎಲ್ಲರೂ ವಿವೇಕ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗೌರಿ ನಿನಗೆ ತೊಂದರೆ ಕೊಟ್ಲ, ಏನೋ ತಿನ್ನಬಾರ್ದನ್ನ ತಿನ್ನಿಸ್ಬಿಟ್ಟು ನಿನಗೆ ಈ ಥರ ಮಾಡಿಟ್ಲಾ ಅಂತ ಹೇಳ್ಬಿಟ್ಟು. ಆಮೇಲೆ ವಿವೇಕ್ ಇದ್ಬಿಟ್ಟು ಗೌರಿಯಿಂದ ತೊಂದರೆ ಆಯಿತು ಅಂತ ನಿಮಗೆ ಹೇಳ್ದವ್ರು ಯಾರು, ನಾನೇನಾದರೂ ಹೇಳಿದ್ನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದನ್ನೆಲ್ಲ ಕೇಳ್ಬಿಟ್ಟು ಮನೆಯವರೆಲ್ಲರೂ ಶಾಕಾಗಿ ನಿಂತ್ಕೊಳ್ತಾರೆ. ಸೊ ಅದಾದಮೇಲೆ ವಿವೇಕು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗೌರಿಯಿಂದ ನನಗೆ ಯಾವುದೇ ತೊಂದರೆ ಆಗಲಿಲ್ಲ, ನಾನು ತುಂಬಾ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂದಿದ್ರಿಂದ ನನಗೆ ಉಸಿರಾಟದ ತೊಂದರೆ ಆಯಿತು. ನೀವ್ಯಾರು ಮನೇಲಿ ಇಲ್ಲದೆ ಇದ್ದರೂ ಕೂಡ ನೀವೆಲ್ಲರೂ ನನ್ನ ಜವಾಬ್ದಾರಿ ಎಷ್ಟು ತೊಗೊಂಡು ಏನು ನಿಭಾಯಿಸ್ತಿದ್ರು ಅದೆಲ್ಲ ಕರ್ತವ್ಯನೂ ಕೂಡ ಗೌರಿ ಒಬ್ಬಳೇ ನಿಂತ್ಕೊಂಡು ಮಾಡಿದಾಳೆ ಅಂತ ಹೇಳ್ತಾನೆ. ಅದಾದಮೇಲೆ ವಿವೇಕ್ ಅವ್ರ ಅಮ್ಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಮ್ಮ, ನಾನು ಚಿಕ್ಕವನಿದ್ದಾಗ ನಾವು ಕಾಡಿಗೆ ಹೋದಾಗ ನಾನು ತುಂಬ ಆಸೆಯಿಂದ ಐಸ್ ಕ್ರೀಮ್ ತಿಂದು ನನಗೆ ಅಸ್ತಮ ಪ್ರಾಬ್ಲಮ್ ಆದಾಗ ನೀನು ನನ್ನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಕಾರಲ್ಲಿ ಕಾಡಿಂದ ಆಚೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೆ, ಎಷ್ಟು ಅಳ್ತಿದ್ದೆ ಅಲ್ವಾ. ಸೊ ಆ ಅಳುನ ನಾನು ಗೌರಿ ಮುಖದಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಆಮೇಲೆ ಅದನ್ನು ಕೇಳ್ಬಿಟ್ಟು ಸರಿತೆಗೆ ತುಂಬಾ ಶಾಕ್ ಆಗೋಗ್ಬಿಡುತ್ತೆ. ಹೌದಾ ಗೌರಿ, ಹಂಗಾದರೆ ವಿವೇಕ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾಳೋ ಅಥವಾ ವಿವೇಕ್ ಸುಳ್ಳು ಹೇಳ್ತಾ ಇದ್ದಾನೋ ಅಂತ ಹೇಳ್ಬಿಟ್ಟು ಅವಳಿಗೆ ಅರ್ಥನೇ ಆಗೋದಿಲ್ಲ. ಸೊ ಅದನ್ನು ಕೇಳ್ಬಿಟ್ಟು ತುಂಬ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಅಜ್ಜಿ ತಾತ ಕಡೆ ತಿರುಗಿಬಿಟ್ಟು, ನಾನು ಇನ್ನೊಂದು ಸಲ ಚಿಕ್ಕವನಿದ್ದಾಗ ಸ್ಕೂಲ್ ಹಾಲಿಡೇಸ್ ಇದ್ದಾಗ ಹುಷಾರಿಲ್ಲದೆ ಇದ್ದಾಗ ಇದೇ ಥರ ಐಸ್ ಕ್ರೀಮ್ ತಿಂದು ಅಸ್ತಮ ಪ್ರಾಬ್ಲಮ್ ಆದಾಗ, ಉಸಿರಾಟದ ತೊಂದರೆ ಆದಾಗ ನೀವು ಅಜ್ಜಿ ತಾತ ನೀವಿಬ್ಬರೂ ಅಲ್ಲಿದ್ದಂಥ ಡಾಕ್ಟ್ರುಗಳು ನರ್ಸ್ಗಳಿಗೆಲ್ಲ ಕೈ ಮುಗಿದು ಬೇಡ್ಕೋತಾ ಇದ್ರಿ ಅಲ್ವಾ, ನನ್ನ ಮೊಮ್ಮಗನ ಉಳಿಸ್ಕೊಡಿ, ಅವನಿಗೆ ಹುಷಾರಿಲ್ಲ, ಅವನಿಗೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಆ ಇನ್ಸಿಡೆಂಟನ್ನು ಕೂಡ ನಾನು ಗೌರಿಯಿಂದ ನೋಡಿದೆ. ಅವಳು ಅಲ್ಲಿ ಸಿಕ್ಕಂತಹ ಸ್ಟಾಫ್ಸು, ನರ್ಸು ಮತ್ತು ಕಸ ಹೊಡೆಯೋರಿಂದ ಹಿಡಿದು ಎಲ್ಲರ ಹತ್ರನೂ ಹೋಗಿ ಕೈ ಮುಗಿದು ಬೇಡ್ಕೋತಾ ಇದ್ಲು, ನನ್ನ ಗಂಡನ ನನಗೆ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಗೌರಿ ಮುಖದಲ್ಲಿ ಅದನ್ನು ನಾನು ನೋಡಿದೆ, ಗೌರಿ ಮಾಡ್ತಿದ್ದನ್ನು ನೀವು ಮಾಡ್ತಿದ್ದು ಎಲ್ಲ ನನಗೆ ನೆನಪಾಯಿತು ಅಂತ ಹೇಳ್ಬಿಟ್ಟು ವಿವೇಕು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಗೌರಿ ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆನೂ. ಆಮೇಲೆ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಬಂದಮೇಲೆ, ಅಮ್ಮ ನಾನು ಚಿಕ್ಕವನಿದ್ದಾಗ ನೀನು ಒಂದು ರಾತ್ರಿ ಫುಲ್ ನಿದ್ದೆ ಮಾಡಿದೆ, ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನೋಡ್ಕೊಂಡಿದ್ಯಲ್ಲ, ಅದೇ ಥರ ಗೌರಿನೂ ಕೂಡ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಇಡೀ ರಾತ್ರಿ ಒಂದು ಚೂರು ಕಣ್ಣು ಮುಚ್ಚದೆ ನನ್ನನ್ನು ರಾತ್ರಿ ಎಲ್ಲ ನೋಡ್ಕೊಂಡಿದ್ದಾಳೆ. ಸೊ ಮನೆಯವರೆಲ್ಲರೂ ನಾನು ಗೌರಿ ಮುಖದಲ್ಲಿ ನಿನ್ನೆ ರಾತ್ರಿ ನಾನು ನೋಡಿಬಿಟ್ಟೆ, ಗೌರಿಯಿಂದ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಆ ಥರ ಮಾಡ್ಕೊಂಡಿದ್ದು ನಾನೇ, ತುಂಬ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂದು ಈ ಥರ ಅನಾಹುತ ಮಾಡ್ಕೊಂಡಿದ್ದು ನಾನೇ, ಆದ್ರೂ ಅದೆಲ್ಲದೂ ನಿಭಾಯಿಸಿದ್ದು ಗೌರಿ. ಮನೇಲಿ ಯಾರು ಇಲ್ಲದೆ ಇದ್ದರು, ಯಾರು ಹೆಲ್ಪ್ ಇಲ್ಲದೆ ಇದ್ದರು, ನನ್ನ ಪ್ರಾಣನ ಕಾಪಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಗೌರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಥ್ಯಾಂಕ್ ಯು ಆಲ್.